ಹೊನ್ನಳ್ಳಿ ಚಂದ್ರಶೇಖರ್ ಅವರೇ, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಣ ಬಹಳ ಕುತೂಹಲವನ್ನ ಮೂಡಿಸಿದೆ. ಇದಕ್ಕೆ ಕಾರಣ ಆಗಿರೋದೇನು ಅಂತಂದ್ರೆ, ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ಹಿಂತೆಗೆದುಕೊಂಡಿಲ್ಲ. 3 ಗಂಟೆ ಅವಧಿ ಇತ್ತು, ಗಡುವಿತ್ತು, ಆದ್ರೆ ನಾಮಪತ್ರ ವಾಪಸ್ ಪಡೆದಿಲ್ಲ. ಸ್ಪರ್ಧೆಗೆ ಸಿದ್ಧ ಅಂತ ತೊಡೆತಟ್ಟು ನಿಂತಿದ್ದಾರೆ. ಒಂದ್ ರೀತಿ ಕಾಂಗ್ರೆಸ್ಗೂ ಇದು ಸಂಕಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದ್ರ ಜೊತೆಲಿ ಶಾಮನೂರು ಕುಟುಂಬದ ಪ್ರತಿಷ್ಠೆಗೂ ಹೊಡೆತ ಬಿದ್ದಿದೆ. ಈ ಬೆಳವಣಿಗೆಗಳನ್ನ ತಾವು ಹೇಗ್ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಸಾದಿಕ್ ಪೈಲ್ವಾನ್ ಅವರು ಬಹಳ ಹಠ ಹಿಡಿದಿದ್ರು. ಮೊದ್ಲಿಂದನೂ ಅದು ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಈ ಸರಿ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಆಕ್ರೋಶ ಇತ್ತು, ನಮಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರು ಅಂತಿಮವಾಗಿ ಅವರು ಕಣದಲ್ಲಿ ಉಳಿದಿದ್ದಾರೆ. ಎಷ್ಟೋ ಮನವೊಲಿಕೆ ಪ್ರಯತ್ನ ಆಯ್ತು, ಯಾವುದೂ ಸಹ ಫಲ ನೀಡಿಲ್ಲ. ಜೊತೆಗೆ ಅಲ್ಲಿ ಒಂದು 2,500 ಮತಗಳಿದ್ರೆ ಮತದಾನ ಆಗೋದು 1,35,40,000ದಿಂದ 1,50,000 ಲಕ್ಷವರೆಗೂ ಮತದಾನ ಆಗುತ್ತೆ. ಬಹಳ ದೊಡ್ಡ ಮತದಾರರು ಅಂತ ಅಂದ್ರೆ ಅಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಅವರೊಂದು 70-80 ಸಾವಿರದಷ್ಟಿದ್ದಾರೆ. ಇನ್ನ ಲಿಂಗಾಯತ ಸಮುದಾಯದವರು ಇದ್ದಾರೆ. ಇವರಿಬ್ಬರ ಮತಗಳೇ ಹೆಚ್ಚು ಕಡಿಮೆ 1 ಲಕ್ಷ ಅಂದ್ರೆ ಯಾವ್ದು ಪೋಲಿಂಗ್ ಆಗುತ್ತೆ ಆ ಮತಗಳಲ್ಲಿ 1,20,000ವರೆಗೂ ಸಹ ಇವರ ಮತಗಳಿದಾವೆ. ಇನ್ನು ಉಳಿದ ಮತಗಳು ಹಿಂದ ಮತಗಳಾಗ್ತವೆ. ಹಾಗಾಗಿ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಮುಸ್ಲಿಂ ಮತದಾರರು, ಮುಸ್ಲಿಂ ಅಭ್ಯರ್ಥಿಗಳೇನಿದ್ದಾರೆ ಇವರು ಕಣದಲ್ಲಿ ಹಿಡಿದಿದ್ದಾರೆ. ಇವರು ಒಂದು ಕಾಂಗ್ರೆಸ್ಗೆ ತಲೆನೋವು ಆಗತ್ತೆ ಅಂತ ಅಂದ್ರೂ ಸಹ ಅಲ್ಲಿ ಮುಸ್ಲಿಂ ಮತಗಳಿಗೆ ಮತವಿಭಜನೆಯ ಒಂದು ಸಮಸ್ಯೆ ತಲೆದೋರಿದೆ. ಅಲ್ಲಿ ಸಾದಿಕ್ ಪೈಲ್ವಾನ್ ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂತ 23 ಅಭ್ಯರ್ಥಿಗಳಲ್ಲಿ 21 ಅಭ್ಯರ್ಥಿಗಳು ಮುಸ್ಲಿಂ ಅಭ್ಯರ್ಥಿಗಳಾಗಿದ್ದಾರೆ. ಎಲ್ರಿಗೂ ಸಹ ಮುಸ್ಲಿಂ ಮತದಾರರು ನಮ್ ಕಡೆ ಇರ್ತಾರೆ, ನಮಗೆ ವೋಟ್ ಹಾಕ್ತಾರೆ. SDPI ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಪಕ್ಷೇತರರಾಗಿರ್ಬೋದು, ಎಲ್ರಿಗೂ ಸಹ ಅದೊಂದು ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ. ಆದ್ರೆ ಚುನಾವಣೆಯಲ್ಲಿ ಕೇವಲ ಜಾತಿ ಇದ್ರೆ ಮಾತ್ರ ಸಾಧ್ಯ ಇಲ್ಲ, ಇನ್ನು ಬಹಳಷ್ಟು ಬೇರೆ ಬೇರೆ ಫ್ಯಾಕ್ಟರ್ಗಳು ಸಹ ವರ್ಕ್ ಆಗುತ್ತೆ. ಹಾಗಾಗಿ ಸಾದಿಕ್ ಪೈಲ್ವಾನ್ ಮತ್ತೆ ಸಮರ್ಥ ಶಾಮ್ನೂರು ಮತ್ತೆ ಶ್ರೀನಿವಾಸ್ ಇವರ ನಡುವೆ ನಮಗೆ ಮೇಲ್ನೋಟಕ್ಕೆ ಈ ಕ್ಷಣದಲ್ಲಿ ತ್ರಿಕೋನ ಸ್ಪರ್ಧೆ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ರೆ ಅಂತಿಮವಾಗಿ ಏನೇನು ಅಲ್ಲಿ ವರ್ಕೌಟ್ ಆಗುತ್ತೆ ಏಪ್ರಿಲ್ 9ನೇ ತಾರೀಕುವರೆಗೂ ಅನ್ನೋದು ಹೇಳಕ್ ಆಗೋದಿಲ್ಲ. ಶಾಮ್ನೂರು ಅವರ ಕುಟುಂಬ ಒಂದು ದೊಡ್ಡ ಹೋಲ್ಡ್ ಹೊಂದಿದೆ, ಮತ್ತೆ ಮುಸ್ಲಿಂ ಸಮುದಾಯದ ಮತದಾರರು ಅವ್ರ ಜೊತೆಗೂ ಸಹ ಇದ್ದಾರೆ. ಆದ್ರೆ ಸಾದಿಕ್ ಪೈಲ್ವಾನ್ ಅವರು ಎಷ್ಟರ ಮಟ್ಟಿಗೆ ಆ ಮುಸ್ಲಿಂ ಮತದಾರರನ್ನ ಹೊಡಿತಾರೆ ಮತ್ತವ್ರು ತಮ್ಮ ಬಳಿಗೆ ಸೆಳಿತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆದ್ರೆ ಏನೇ ಆದ್ರೂ ಸಹ ಅವರು ಗೆಲ್ಲುವಂತ ಅಭ್ಯರ್ಥಿ ಆಗ್ತಾರ ಅನ್ನೋದು ಸಹ ಇಲ್ಲಿ ಬಹಳ ಪ್ರಶ್ನೆ ಆಗಿದೆ. ಅವರು ಬೇಸಿಕಲಿ ಸಾದಿಕ್ ಪೈಲ್ವಾನ್ ಅವ್ರ ಹೆಸರಲ್ಲಿ ಇರೋ ಹಾಗೆ ಅವರೊಬ್ರು ಪೈಲ್ವಾನ್ ಅವರು. ಹಾಗಾಗಿ ಈಗ ಒಂದು ಕಳವಾರ್ ಜಂಗ್ ಪಟ್ಟು ಹಾಕಿದ್ದಾರೆ ಈಗ ಸಮರ್ಥ ಅವರಿಗೆ. ಕಳವಾರ್ ಜಂಗ್ ಪಟ್ಟು ಹಾಕಿರೋದ್ರಿಂದ ಈಗ ಸಮರ್ಥ ಅವರು ಈ ಪಟ್ಟಿನಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಇದ್ದಾರೆ. ಆದ್ರೆ ಈ ಕುಸ್ತಿಯಲ್ಲಿ ಇನ್ನೊಂದು ಪಟ್ಟಿದೆ, ಸರ್ಕಾರಿ ಬೀಗ ಅಂತ ಹೇಳ್ತಾರೆ ಆ ಪಟ್ಟಿಗೆ. ಆ ಸರ್ಕಾರಿ ಬೀಗ ಪಟ್ಟು ಹಾಕಿದ್ರು ಅಂತಂದ್ರೆ ಯಾರು ಪಟ್ಟು ಹಾಕ್ತಾರೋ ಎದುರಾಳಿ ಸೋಲದ್ ಗ್ಯಾರಂಟಿ ಅಂತ ಹೇಳಿ. ಆದ್ರೆ ಸರ್ಕಾರಿ ಬೀಗ ಪಟ್ಟು ಹಾಕ್ಲಿಕ್ಕೆ ಬಹಳ ನುರಿತ ಪೈಲ್ವಾನ್ ಆಗಿರ್ಬೇಕಾಗತ್ತೆ. ಎಲ್ರಿಗೂ ಈ ಪಟ್ಟನ್ನು ಹಾಕ್ಲಿಕ್ಕೆ ಬರಲ್ಲ. ಆದ್ರೆ ರಾಜಕಾರಣದಲ್ಲಿ ಸುಮಾರು ದಶಕಗಳ ಕಾಲ ನುರಿತ ಪೈಲ್ವಾನ್ರಾಗಿ ನಮಗೆ ಕಾಣ್ತಾ ಇರೋದು ಸಾದಿಕ್ ಪೈಲ್ವಾನ್ ಅಲ್ಲ, ಇಲ್ಲಿ ಶಾಮ್ನೂರು ಅಂತಕ್ಕಂಥ ಹೆಸರು. ಹಾಗಾಗಿ ಕೊನೆಗೆ ಈ ಸರ್ಕಾರಿ ಬೀಗ ಅನ್ನುವಂತ ಪಟ್ಟನ್ನ ಯಾರು ಹಾಕ್ತಾರೆ ನೋಡ್ಬೇಕಾಗಿದೆ. ಯಾರು ಪಟ್ಟು ಹಾಕ್ತಾರೋ ಅವರು ಎದುರಾಳಿಯನ್ನ ಚಿತ್ ಮಾಡ್ತಾರೆ. ಈಗ ರಾಜಕೀಯದ ಈ ಅಖಾಡದಲ್ಲಿ ಕಾಣ್ತಾ ಇರೋದು ಇದೇ ಕುಸ್ತಿ. ಸರಿ, ಆದ್ರೆ ಇನ್ನೊಂದ್ ಕಡೆಯಲ್ಲಿ ನೋಡಿದ್ರೆ ಈಗ ನೀವೇ ಹೇಳ್ದಂಗೆ ಸುಮಾರು 20ಕ್ಕಿಂತ ಹೆಚ್ಚಿನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಇದ್ರು. ಅವರಿಗಿಂತ ಭಿನ್ನವಾಗಿ ಸಾದಿಕ್ ಪೈಲ್ವಾನ್ ನಿಲ್ತಾರೆ. ಯಾಕೆಂದ್ರೆ ಅವರ ಯಾವ ಗರಡಿಯಲ್ಲಿ ಅವ್ರ ಪಟ್ಟನ್ನ ಕಲ್ತಿದ್ದು ಅಂದ್ರೆ ಶಾಮ್ನೂರ್ ಅವರ ಗರಡಿಯಲ್ಲೇ ಕಲ್ತಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಹಿಡಿತ, ಸಮುದಾಯ ಮತ್ತು ಪಕ್ಷದ ನಡುವೆ ಒಂದು ಕೊಂಡಿಯಾಗಿ ಅವರು ಕೆಲಸ ಮಾಡಿದ್ರು ಈ 2-3 ದಶಕಗಳಲ್ಲಿ. ಹಾಗಾಗಿ ಅದವರಿಗೆ ಯಾವ ರೀತಿಯಾಗಿ ಸಹಕರಿಸಬಹುದು ಅಂತ ಅನ್ಸುತ್ತೆ. ಮತ್ತು ಒಂದು ಪಕ್ಷದ ಚಿಹ್ನೆ ಇಲ್ಲದೆ ಸ್ಪರ್ಧೆ ಮಾಡೋದು, ಈಗ ಸಮರ್ಥಿಗೆ ಪಕ್ಷದ ಚಿಹ್ನೆನೆ ಬಲ ಆದ್ರೆ ಆ ಬಲ ಸಾದಿಕ್ ಇಲ್ಲ. ಇದನ್ನ ಹೇಗ್ ನೋಡ್ತೀರಿ ತಾವು? ಸಾಮಾನ್ಯವಾಗಿ ಈ ಉಪಚುನಾವಣೆಗಳಲ್ಲಿ ಒಂದು ಪಾಸಿಟಿವ್ ಫ್ಯಾಕ್ಟರ್ ಆಡಳಿತ ಪಕ್ಷದ ಅಭ್ಯರ್ಥಿಗೆ ಇದ್ದೇ ಇರುತ್ತೆ. ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಈ ಪಾಯಿಂಟ್ ಅಲ್ಲಿ ತುಂಬಾ ಗೌಣ ಆಗುತ್ತೆ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿರೋದ್ರಿಂದ ಕಾಂಗ್ರೆಸ್ನ ಚಿಹ್ನೆಯೊಂದಿಗೆ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಸಮರ್ಥ ಅವರಿಗೆ ಇದೊಂದು ಪಾಸಿಟಿವ್ ಅಂಶ ಅವರಿಗೆ ನೆರವಾಗಿ ಆಗುತ್ತೆ. ಆದ್ರೆ ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಅವರು ಶಾಮ್ನೂರ್ ಕುಟುಂಬಕ್ಕೆ ಲಿಂಕ್ ಆಗಿ ಕೆಲಸ ಮಾಡಿದ್ರು ಸಹ ಅಂತಿಮವಾಗಿ ಮುಸ್ಲಿಂ ಮತದಾರರು ಪಕ್ಷೇತರರಾಗಿ ನಿಂತ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ನಿಲ್ತಾರ? ಹೇಗೆ ನಿಲ್ಲಕ್ಕೆ ಒಂದು ಕಾರಣ ಬೇಕಾಗುತ್ತೆ ಅವರಿಗೆ. ಜೊತೆಗೆ ಮುಸ್ಲಿಂ ಸಮುದಾಯ ಇಡೀ ರಾಜ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣೋ ರೀತಿಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಸಪೋರ್ಟ್ ಮಾಡಿದ್ರು. ಬಹಳಷ್ಟು ಕ್ಷೇತ್ರದಲ್ಲಿ ಅದು ನಮಗೆ ಕಂಡು ಬಂತು. ಅಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಕ್ಕೆ ಮುಸ್ಲಿಂ ಸಮುದಾಯ ಬೆಂಬಲ ಕೊಟ್ಟಿದ್ದು ಸಹ ಹೌದು.
ಆದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡೋದನ್ನ ಬಿಟ್ಟು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟರೆ ಏನಾಗುತ್ತೆ, ಅದರ ಪರಿಣಾಮಗಳೇನಾಗುತ್ತೆ ಅನ್ನೋದು ಸಹ ಅವ್ರ ಅರಿವಲ್ಲಿದೆ. ಆಮೇಲೆ ಇನ್ನೊಂದು ಬಹಳ ಗಮನಾರ್ಹ ಅಂಶ ಅಂತಂದ್ರೆ ಮುಸ್ಲಿಂ ಸಮುದಾಯದ ಮತಗಳು ಮ್ಯಾಕ್ಸಿಮಮ್ ಒಂದು 80% ಅಷ್ಟು ಮತಗಳು ಕನ್ಸಾಲಿಡೇಟ್ ಆಗುತ್ತೆ. ಅದು ಪ್ರತಿ ಚುನಾವಣೆಯಲ್ಲೂ ನಾವು ಅದನ್ನ ಗಮನಿಸ್ತಾನೆ ಬಂದಿದ್ದೀವಿ. ಅಲ್ಲಿ ಚರ್ಚೆ ಆಗುತ್ತೆ, ಒಂದು ಸಂದೇಶ ಬರುತ್ತೆ, ಅಥವಾ ಎಲ್ಲಾ ಆಗು ಹೋಗುಗಳನ್ನ ನೋಡ್ತಾರೆ, ಎಲ್ಲದೂ ಆಗಿ ಒಂದು 80% ಅಷ್ಟು ಮತಗಳು ಕನ್ಸಾಲಿಡೇಟ್ ಆಗಿ ಇನ್ನೊಂದು 20% ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಹಾಗಾಗಿ 80% ಮತದಾರರು ಕನ್ಸಾಲಿಡೇಟ್ ಆಗ್ತಾರೆ ಅಂತ ಅಂದ್ರೆ ಅವರು ಸಮರ್ಥ್ ಜೊತೆ ನಿಲ್ತಾರ ಅಥವಾ ಸಾದಿಕ್ ಪೈಲ್ವಾನ್ ಜೊತೆ ನಿಲ್ತಾರ? ಸ್ವಲ್ಪ ದೂರಗಾಮಿಯಾಗಿ ಯೋಚನೆ ಮಾಡಿದ್ರೆ, ಅಥವಾ ಇಡೀ ರಾಜ್ಯದಲ್ಲಿ ಅಧಿಕಾರ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ರೆ ಅನುಕೂಲಗಳೇನು ಅಂತ ಯೋಚನೆ ಮಾಡಿದ್ರೆ ಕೊನೆಗೆ ಅವರು ಸಮರ್ಥ್ ಜೊತೆಗೆ ನಿಲ್ಲುವ ಸಾಧ್ಯತೆಯೇ ಹೆಚ್ಚು ಅಂತ ಕಾಣ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರು ಇದನ್ನ ಹೊಡಿಬೇಕಾಗಿದೆ. ಅವ್ರು ಏನಾದ್ರು ಆ ಬ್ಯಾರಿಯರ್ ನ ದಾಟಬೇಕು ಅಂತಂದ್ರೆ, ಗೆಲುವಿನ ಸಮೀಪ ಬರಬೇಕು, ಗೆಲ್ಲಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಈ ಬ್ಯಾರಿಯರ್ ನ, ಈ ಅಡ್ಡಗೋಡೆಯನ್ನ ಹೊಡಿಬೇಕಾಗಿದೆ. ಆದ್ರೆ ಅಷ್ಟು ಸಾಮರ್ಥ್ಯ ಸಾದಿಕ್ ಪೈಲ್ವಾನ್ ಅವರಿಗೆ ಬರಬೇಕು ಅಂತಂದ್ರೆ ಕೇವಲ ಅವರ ಶಕ್ತಿಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಬಹುಶಃ ಅವರಿಗೆ ಬಹಳಷ್ಟು ಬೇರೆ ಬೇರೆ ಶಕ್ತಿಗಳು ಬೇಕಾಗುತ್ತೆ. ಯಾಕಂದ್ರೆ ಶಾಮನೂರು ಅನ್ನೋ ಹೆಸರಿಗೆ ಇರ್ತಕ್ಕಂಥ ಬಲ, ಮತ್ತೆ ಶಾಮನೂರು ಕುಟುಂಬಕ್ಕೆ ಸಮರ್ಥ್ ಅವರಿಗೆ ಇರ್ತಕ್ಕಂಥ ಸಂಪನ್ಮೂಲಗಳ ಬಲ, ಮತ್ತೆ ಅವರಿಗೆ ಇರ್ತಕ್ಕಂಥ ಆ ಹೆಸರಿನ ಬಲ ಇದೆಯಲ್ಲ, ಈ ಬಲವನ್ನ ಹೊಡಿತಕ್ಕಂತ ಒಂದು ದೊಡ್ಡ ಶಕ್ತಿ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ನಿಂತ್ರೆ ಈ ಅಖಾಡದಲ್ಲಿ ಅವರು ಒಂದಿಷ್ಟು ಒಳ್ಳೆಯ ಕುಸ್ತಿಯನ್ನ ಆಡ್ಬೋದು, ಸರ್ಕಾರಿ ಬೀಗವನ್ನು ಅವ್ರು ಹಾಕಬಹುದು. ಆದ್ರೆ ಅದು ಸಾಧ್ಯ ಆಗುತ್ತಾ? ಶಾಮನೂರ್ ಅವರಿಗೆ ಇರ್ತಕ್ಕಂಥ ಹೆಸರನ್ನ ಮೀರಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗತ್ತೆ ಅನ್ಸುತ್ತೆ. ಈಗ ನೀವು ಆ ಭಾಗದವರು, ಆ ಭಾಗದಲ್ಲಿ ಕೆಲವು ಅಭಿಪ್ರಾಯಗಳು ಏನ್ ವ್ಯಕ್ತ ಆಗ್ತಿದೆ ಅಂದ್ರೆ, ಶಾಮನೂರು ಕುಟುಂಬದ ಬಗ್ಗೆ ಒಂದು ಅಸಮಾಧಾನ ಬಹಳ ಹಿಂದಿನಿಂದಲೇ ಶುರುವಾಗಿದೆ. ಅವರ ಕುಟುಂಬ ರಾಜಕಾರಣ ಮತ್ತು ಒಂದು ರೀತಿಯ ಪಾಳೆಗಾರಿಕೆಯ ಮನಸ್ಥಿತಿಯ ಬಗ್ಗೆ. ಈಗ ಮತ್ತೆ ಅವರ ಪುತ್ರನಿಗೆ ಕೊಟ್ಟಿರೋದ್ರಿಂದ 99 ಬಾರ್ನ್ ಈಗ ಟಿಕೆಟ್ ಅಂತಂದ್ರೆ, ಅದು ನಾವ್ ಎಷ್ಟು ದಿನ ನಾವು ಕಾರ್ಯಕರ್ತರಾಗಿನೇ ಕೆಲಸ ಮಾಡ್ಬೇಕು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇದೆ, OBC ಮತದಾರರಿಗೂ ಇದೆ ಅಂತ. ನಿರ್ಣಾಯಕ ಆಗಿರೋದೇ OBC ಮತದಾರ ಆಗಿರೋದ್ರಿಂದ ಬೇರೆ ರೀತಿಯ ಒಂದು ಬದಲಾವಣೆಗಳನ್ನ ಗುರುತಿಸಬಹುದಾ? ಸಂಪನ್ಮೂಲ ಇದೆ, ಇಲ್ಲ ಅಂತಿಲ್ಲ, ಬಟ್ ಇದು ಉಪಚುನಾವಣೆ ಆಗಿರೋ ಕಾರಣಕ್ಕಾಗಿ ಅದು ಕೆಲವು ಸಂದರ್ಭದಲ್ಲಿ ಮ್ಯಾಟರ್ ಆಗೋದಿಲ್ಲ. ಇದನ್ನ ಹೇಗ್ ನೋಡ್ಬೋದು? ಇನ್ನೊಂದು ಅಲ್ಲಿ ಬಹಳ ಪ್ರಮುಖವಾದ ಅಂಶ, ಲಿಂಗಾಯತ ಮತದಾರರು ಇದ್ದಾರೆ. ಅವರು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ, ಮುಸ್ಲಿಮರಿಗಿಂತ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು ಆ ಮತದಾರರು. ಆದ್ರೆ ಲಿಂಗಾಯತ ಮತದಾರರು ಇದುವರೆಗೂ ಸಹ ಅವರು ಬಿಜೆಪಿ ಪರವಾಗಿ ಇಡೀ ರಾಜ್ಯದಲ್ಲಿ ಬೆಂಬಲಿಸಿದ್ರು ಸಹ ದಾವಣಗೆರೆ ಕ್ಷೇತ್ರದಲ್ಲಿ ಅವರು ಶಾಮನೂರು ಕುಟುಂಬದ ಜೊತೆಗೆ ನಿಂತಿದ್ರು. ಅವರು ಲಿಂಗಾಯತ ನಾಯಕ ಅಂತ ಒಪ್ಕೊಂಡಿದ್ರು ಅವರು. ಈ ಲಿಂಗಾಯತ ಮತಗಳನ್ನ ಎಷ್ಟರ ಮಟ್ಟಿಗೆ ಬಿಜೆಪಿ ತೆಗೆದುಕೊಳ್ಳುತ್ತೆ ಅನ್ನೋದು ಸಹ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಆಗತ್ತೆ. ಅಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದ್ದಾರೆ, ಹಿಂದ ಮತಗಳನ್ನ, ಅವರು ಹಿಂದುಳಿದ ಮತಗಳನ್ನ, ದಲಿತ ಮತಗಳನ್ನ ಅವ್ರು ನಂಬಿಕೊಂಡು ಅವರು ಚುನಾವಣೆ ಕಣಕ್ಕಿಳಿದಿದ್ದಾರೆ. ಅಲ್ಲಿ ಬಿಜೆಪಿಯ ಪರವಾಗಿ ಒಲವು ಇರ್ತಕ್ಕಂತ ಲಿಂಗಾಯತ ಮತದಾರರು ಈ ಕಾರಣಕ್ಕಾಗಿನೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಬೆಂಬಲಿಸ್ತಾರ? ಎಷ್ಟರ ಮಟ್ಟಿಗೆ, ಎಷ್ಟು ಪರ್ಸೆಂಟೇಜ್ ಜನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಹೋಗ್ಬೋದು? ಅಲ್ಲಿ ಬಹಳ ಕಟ್ಟ ಬಿಜೆಪಿ ಅಂತ ಏನಿರ್ತಾರೆ ಅವರಲ್ಲಿ ಒಂದು ಸ್ವಲ್ಪ ಡಿವೈಡ್ ಆಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಹತ್ರ ಹೋಗ್ಬೋದು. ಬಿಟ್ರೆ ಅವರು ಸಾದಿಕ್ ಪೈಲ್ವಾನ್ ಅವ್ರ ಜೊತೆಗೂ ನಿಲ್ಲೋದಿಲ್ಲ, ಮತ್ತೆ ಇನ್ನು ಉಳಿದವರು ಶಾಮನೂರ್ ಕುಟುಂಬದ ಜೊತೆಗೆ ನಿಲ್ತಾರೆ ಅನ್ನೋದು ಪ್ರತಿ ಬಾರಿ ಚುನಾವಣೆಯಲ್ಲೂ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಮುಸ್ಲಿಂ ಸಮುದಾಯದ ಬಹಳಷ್ಟು ಮತದಾರರು ಈಗ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಅವರಾಗಿದ್ರಂತ ಅವ್ರ ಜೊತೆಗೆ ನಿಂತಿದ್ರು. ಆದ್ರೆ ಈಗ ಸಾದಿಕ್ ಪೈಲ್ವಾನ್ ಬಂದಿರೋದ್ರಿಂದ ಇವರು ಈ ಮುಸ್ಲಿಂ ಸಮುದಾಯದ ಮತಗಳನ್ನ ಹೊಡಿಬೇಕಾಗತ್ತೆ. ಸುಮಾರು ಒಂದು 80-85 ಸಾವಿರ ಮತಗಳಲ್ಲಿ ಅವರೇನಾದ್ರು 50% ಅಷ್ಟು ಮತಗಳನ್ನ, ಒಂದು 50,000 ಮತಗಳನ್ನ ಮುಸ್ಲಿಂ ಸಮುದಾಯದಿಂದ ಪಡಿಲಿಕ್ಕೆ ಸಾಧ್ಯ ಆದಾಗ ಅಲ್ಲಿ ಚುನಾವಣೆಯ ಆ ಫಲಿತಾಂಶ ಸ್ವಲ್ಪ ಏರುಪೇರು ಆಗ್ಬೋದೇನೋ. ಆದ್ರೆ ಶಾಮನೂರು ಕುಟುಂಬದ ಪರವಾಗಿ ಮಾತಾಡ್ತಕ್ಕಂತ ಮತದಾರರು ಸಹ ಆ ಕ್ಷೇತ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರು ಸಹ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಜೊತೆಗೆ ಒಂದ್ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ ಅವರು. ಆದ್ರೆ ಅವರನ್ನ ಕಾಂಗ್ರೆಸ್ ಇಂದ ಹೊರತರ್ತಕ್ಕಂತ ಕೆಲಸವನ್ನ ಯಾವ ಭರವಸೆ, ಯಾವ ಪ್ರಣಾಳಿಕೆ ಮತ್ತೆ ಯಾವ್ದರ ಆಧಾರದ ಮೇಲೆ ಸಾದಿಕ್ ಪೈಲ್ವಾನ್ ಅವರು ತಮ್ಮ ಜೊತೆಗೆ, ತಮ್ಮ ಕಡೆಗೆ ಸೆಳೀತಾರೆ ಅದಿನ್ನೂ ಗೊತ್ತಾಗಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ. ಕೇವಲ ಜಾತಿಯ ಕಾರಣಕ್ಕಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ ಅನ್ನೋ ಕಾರಣಕ್ಕಾಗಿ ಗೆಲ್ತಾರೆ ಅಂತಂದ್ರೆ ಕಷ್ಟ ಸಾಧ್ಯ. ಅದು ಮುಸ್ಲಿಂ ಅಭ್ಯರ್ಥಿಯಾಗಿ ಪಕ್ಷದ ಬೆಂಬಲ ಇದ್ದು ಪಕ್ಷದ ಚಿಹ್ನೆ ಇದ್ದಿದ್ರೆ ಬಹಳ ಸುಲಭವಾಗಿ ಆ ಗೆಲುವು ಅವ್ರಿಗೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಪಕ್ಷದ ಚಿಹ್ನೆ ಇಲ್ದೇನೆ, ಸಂಪನ್ಮೂಲಗಳ ಬಲ ಇಲ್ದೇನೆ ಕೇವಲ ಜಾತಿಯನ್ನ ನಂಬ್ಕೊಂಡು ಗೆಲ್ಲೋದು ದಾವಣಗೆರೆಯಲ್ಲಿ ಕಷ್ಟ ಆಗತ್ತೆ ಅಂತ ಈಗ ಅನಿಸ್ತಾ ಇದೆ. ಈಗ ನೀವ್ ಹೇಳ್ದಂಗೆ ಈಗ ಲಿಂಗಾಯತರು ಮತ್ತು ಮುಸಲ್ಮಾನರ ಸಂಖ್ಯೆ ಹೆಚ್ಚಿರೋದ್ರಿಂದ ಅವ್ರು ಒಂದ್ ಮಾತನ್ನ ಹೇಳಿದ್ದಾರೆ, ಸಾದಿಕ್ ಪೈಲ್ವಾನ್, ಏನು ಅಂತ ಅಂದ್ರೆ, ನಾನು ನನ್ನ ಸಮಾಜಕ್ಕೆ, ನನ್ನ ಸಮುದಾಯಕ್ಕೆ ಬಿಟ್ಬಿಡ್ತೀನಿ, ಗೆಲ್ಸೋದು ಸೋಲ್ಸೋದು ಅವ್ರ ತಲೆ ಮೇಲೆ ಹಾಕ್ಬಿಡ್ತೀವಿ ಅಂತ. 2023 ಚುನಾವಣೆಯಲ್ಲಿ JDS ಗೆ ಮತ ಬರ್ದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ,
ಅಂದ್ರೆ ಬಿಜೆಪಿಗೆ ಅಧಿಕಾರ ಸಿಗಬಾರದು ಅಂತ ಇಡೀ ಸಮುದಾಯ ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ ಕಡೆಗೆ ವಾಲ್ತು. ಅದು ಬಿಜೆಪಿ ವಿರುದ್ಧದ ಅಲೆ, ಜೆಡಿಎಸ್ ವಿರುದ್ಧದ ಅಲೆ ಆಗಿರ್ಲಿಲ್ಲ, ಅಥವಾ ಕಾಂಗ್ರೆಸ್ ಪರವಾದ ಅಲೆನು ಅಂತ ಹೇಳೋಕ್ ಆಗ್ತಿರ್ಲಿಲ್ಲ. ಬಿಜೆಪಿ ವಿರುದ್ಧದ ಅಲೆ ಹಾಗೆ ಬಂದಾಗ ಇಲ್ಲಿ ಈ ಸಂದರ್ಭ ಇಲ್ಲ, ನಮ್ಗೆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ, ನಾವು ನಮ್ಮ ಸಮುದಾಯ ಅಥವಾ ನಮ್ಮ ಅಸ್ಮಿತೆಗೆ ತಕ್ಕಂಗೆ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ರೆ, ಅದೇನಾದ್ರೂ ಭಾವನೆ ಮೂಡ್ತು ಅಂತಂದ್ರೆ ಆ ಚಾನ್ಸಸ್ ಎಷ್ಟಿದೆ. ಇನ್ನೊಂದು, ಗೆಲ್ಲೋದಕ್ಕಾಗದೆ ಇರ್ಬೋದು, ಆದ್ರೆ ಒಂದ್ ಸೋಲ್ಸೋದಕ್ ಸಾಧ್ಯತೆ ಅಂತೂ ಇರುತ್ತೆ. ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಎಸ್ಟಿ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ, ಒಬಿಸಿ ಮತವನ್ನ ಕಣ್ಣಿಟ್ಟಿದೆ. ಹಾಗಾಗಿ ಈ ಸಾಧ್ಯತೆ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಅಲ್ಲಿ ಮುಸ್ಲಿಂ ಮತದಾರರು ಮತ್ತೆ ಮುಸ್ಲಿಂ ಸಮುದಾಯ ಸಾಮಾನ್ಯವಾಗಿ 2023 ಯೋಚನೆ ಮಾಡಿದ್ದು ಅವರು ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಬಿಜೆಪಿ ಗೆಲ್ಲಬಾರದು ಅಂತ ಹೇಳಿ. ಅವರ ಸ್ಟ್ರಾಟಜಿ ತುಂಬಾ ಪಕ್ಕಾ ಇತ್ತು. ಬಿಜೆಪಿ ಗೆಲ್ಲಬಾರದು ಅನ್ನೋದೇ ಅವರ ಸ್ಟ್ರಾಟಜಿ ಆಗಿತ್ತು. ಈಗ್ಲೂ ಸಹ ಅವರ ಸ್ಟ್ರಾಟಜಿನಲ್ಲಿ ಸಾದಿಕ್ ಪೈಲ್ವಾನ್ ಗೆಲ್ಲಬೇಕು ಅಂತ ಇದ್ರು ಸಹ ಏನು ಆಶ್ಚರ್ಯ ಇಲ್ಲ, ನಮ್ಮ ಸಮುದಾಯ ಗೆಲ್ಲಿ ಅಂತ ಇರ್ಬೋದು. ಆದ್ರೆ ಬಿಜೆಪಿ ಗೆಲ್ಲಬೇಕು ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆದಂತ ಘಟನೆಗಳು ನೋಡಿದ್ರೆ ಬಿಜೆಪಿ ಗೆಲ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇರ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈಗ ಬಿಜೆಪಿ ಗೆಲ್ಲಬಾರದು, ಹೇಳಿ ಹೇಳಿ. ಸಾರಿ, ಅದು ಸಮುದಾಯದ ನಾಯಕರು ಅಥವಾ ಸಮುದಾಯದ ಮತದಾರರಿಗೆ ಇಲ್ದೇ ಇರ್ಬೋದು. ಆದ್ರೆ ಸಾದಿಕ್ ಪೈಲ್ವಾನ್ ಹೇಳ್ತಿದ್ದಾರೆ, ನಾವ್ ಈ ಸರಿ ಬುದ್ಧಿ ಕಲಿಸ್ತೀವಿ ಅಂತ. ಶಾಮನೂರು ಕುಟುಂಬಕ್ಕೆ ಬುದ್ಧಿ ಕಲ್ಸೋದು ಅಂತಂದ್ರೆ, ಒಂದು ಅವ್ರು ಗೆಲ್ಬೇಕು, ಇಲ್ಲ ಅವ್ರನ್ನ ಸೋಲ್ಸ್ಬೇಕು. ತಾನ್ ಗೆಲ್ದೇ ಇದ್ರು ಪರವಾಗಿಲ್ಲ, ಅವ್ರು ಸೋತಿದ್ದಾರೆ ಅಂತಂದ್ರೆ ಅಲ್ಲಿ ಸಹಜವಾಗಿ ಲಾಭ ಯಾರಿಗಾಗತ್ತೆ ಅಂದ್ರೆ ಬಿಜೆಪಿಗಾಗತ್ತೆ. ಅಲ್ಲಿ ಮುಸ್ಲಿಂ ಸಮುದಾಯ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬದವರು ಗೆಲ್ಲಿ ಅಂತ ಇರ್ಬೋದು, ಅಥವಾ ಸಾದಿಕ್ ಪೈಲ್ವಾನ್ ಗೆಲ್ಲಿ ಅಂತಾನು ಸಹ ಅವ್ರ ಯೋಚನೆಯಲ್ಲಿ ಇರ್ಬೋದು. ಆದ್ರೆ ಬಿಜೆಪಿ ಗೆಲ್ಲಲಿ ಅಂತ ಅವ್ರ ಯೋಚನೆಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಗೆಲ್ಲಬಾರದು ಅಂತ ಅಂದ್ರೆ ಅದೊಂದು ಟೋಟಲ್ ಆದ ಒಂದು ಸ್ಟ್ರಾಟಜಿನೇ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವಳು ಬಹಳ ಸುಲಭವಾಗಿ ಬಿಜೆಪಿನ ಗೆಲ್ಲಿಸ್ತಂತೆ ಆಗುತ್ತೆ. ಆದ್ರೆ ಮುಸ್ಲಿಂ ಸಮುದಾಯ ಅದನ್ನ ಒಕ್ಕಳುತ್ತಾ ಬಿಜೆಪಿ ಗೆಲ್ಲುತ್ತೆ ಅನ್ನೋದು, ಬಿಜೆಪಿ ವಿರುದ್ಧನೇ ರಾಜಕಾರಣವನ್ನ ಮಾಡ್ತಾ ರಾಜಕೀಯ ನಿಲುವನ್ನು ಹೊಂದಿರತಕ್ಕಂತ ಮುಸ್ಲಿಂ ಸಮುದಾಯ ಈ ಒಂದು ಡಿವಿಷನ್ ಕಾರಣಕ್ಕಾಗಿ ಬಿಜೆಪಿ ಗೆಲ್ಲುತ್ತೆ ಇದ್ರೆ ಕೊನೆಯ ಕ್ಷಣದಲ್ಲಾದ್ರೂ ಅವ್ರು ಕನ್ಸಲ್ಟೇಟ್ ಆಗ್ತಾರೆ. ಅವರು ಸಾದಿಕ್ ಪೈಲ್ವಾನ್ ಜೊತೆಗಾದ್ರೂ ನಿಲ್ಬೋದು, ಅಥವಾ ಶಾಮನೂರ್ ಶಿವಶಂಕರಪ್ಪರ ಕುಟುಂಬದ ಪರವಾಗಿನಾದ್ರೂ ನಿಲ್ಬೋದು. ಆದ್ರೆ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ನಿಲ್ತೇವೆ ಅಂತಂದ್ರೆ ಕೇವಲ ಮುಸ್ಲಿಂ ಸಮುದಾಯದ ಮತದಾರರು ಮಾತ್ರ ಅವ್ರನ್ನ ಗೆಲ್ಲಿಸ್ಬೇಕಾಗತ್ತೆ. ಈ ಲಿಂಗಾಯತ ಸಮುದಾಯದ ಮತದಾರರು ಸಾದಿಕ್ ಪೈಲ್ವಾನ್ ಅವರಿಗೆ ಬೆಂಬಲ ಕೊಡೋದಿಲ್ಲ ಅನ್ನೋದು ಹಲವು ಚುನಾವಣೆಯಿಂದ ನಮಗೆ ಗೊತ್ತಾಗ್ತಾ ಬಂದಿದೆ. ಇನ್ನ ಹಿಂದುಳಿದ ಮತ್ತೆ ದಲಿತ ಸಮುದಾಯ ಏನಿದೆ ಅದರಲ್ಲಿ ಶ್ರೀನಿವಾಸ್ ಅವ್ರ ಜೊತೆಗೂ ಸಹ ಕೆಲವರು ಹೋಗ್ಬೋದು, ಅಥವಾ ಕಾಂಗ್ರೆಸ್ ಜೊತೆಗೂ ಸಹ ಕೆಲವರು ಹೋಗ್ಬೋದು. ಅಂತಹ ಸಂದರ್ಭದಲ್ಲಿ ಕೇವಲ ಮುಸ್ಲಿಂ ಸಮುದಾಯದ ಮತಗಳು ಡಿವಿಷನ್ ಆಗದೇನೆ ಒಂದು 80,000 ಮತಗಳು ಸಾದಿಕ್ ಪೈಲ್ವಾನ್ ಅವರಿಗೆ ಬಂತು ಅಂದ್ರೆ ಅದು ಸಾಧ್ಯತೆ ಇದೆಯಾ? ಬಹಳ ಕಷ್ಟ ಇದೆ. ಈ ತರದ ಸಮೀಕರಣ ಬಹಳ ಕಷ್ಟ. ಹಾಗಾಗಿ ಮುಸ್ಲಿಂ ಸಮುದಾಯ ಅಂತಿಮವಾಗಿ ಕನ್ಸಾಲಿಡೇಟ್ ಆಗಿ ಒಂದು ನಿಲುವನ್ನು ತಗೊಳ್ಬೇಕಾದಂತ ಸಂದರ್ಭ ಬಂದಾಗ, ಒಂದು ಕ್ರಿಟಿಕಲ್ ಆಗಿ ಒಂದು ನಿರ್ಣಾಯಕವಾದಂತ ತೀರ್ಮಾನವನ್ನ ಮಾಡ್ಬೇಕು ಅಂತ ಬಂದಾಗ ಸಾದಿಕ್ ಪೈಲ್ವಾನ್ ಜೊತೆ ನಿಲ್ತಾರ ಅಥವಾ ಶಾಮನೂರ್ ಕುಟುಂಬದ ಜೊತೆ ನಿಲ್ತಾರ? ಈ $1 ಮಿಲಿಯನ್ ಪ್ರಶ್ನೆಗೆ ಏನಾದ್ರೂ ಉತ್ತರ ಸಿಕ್ಕರೆ ಫಲಿತಾಂಶ ನಮಗೆ ಇವತ್ತೇ ಗೊತ್ತಾಗ್ಬಿಡತ್ತೆ ಅಂತ. ಅದ್ರ ಜೊತೆ ಇನ್ನೊಂದೆರಡು ಪ್ರಶ್ನೆ ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮೊದ್ಲೇ ನಾವು ಗಮನಿಸಿದ್ವಿ, SS ಮಲ್ಲಿಕಾರ್ಜುನ್ ಮತ್ತು ಅವ್ರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಕೂಡ ಆಗಿತ್ತು, ಅವ್ನ ಯಾರು ಬಂದು ಹೇಳೋದಕ್ಕೆ ಕೇಳೋದಕ್ಕೆ ಅಂತ. ಯಾವ ಮೀಟಿಂಗಿಗೂ, ಮುಖ್ಯಮಂತ್ರಿ ಕರೆದ ಮೀಟಿಂಗ್ ಇರ್ಬೋದು ಅಥವಾ ಬೇರೆ ಮೀಟಿಂಗಿಗೂ ಅವ್ರ ಭಾಗಿನೇ ಆಗ್ತಾ ಇಲ್ಲ. ಇನ್ನು ಮನವೊಲಿಕೆ ಅಂತ ಬಂದಾಗ್ಲೂ ಅವ್ರ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇದನ್ನ ಹೇಗ್ ನೋಡ್ಬೋದು? ಒಂದು ಸಂಪನ್ಮೂಲ ಇದೆ, ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಈ ಕ್ಷೇತ್ರಕ್ಕೆ ಮುಸಲ್ಮಾನರಿಗೆ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಇದೆಲ್ಲವನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇದು ಒಂದು ಕಾಂಗ್ರೆಸ್ ಸ್ಟ್ರಾಟಜಿ ಅನ್ಸುತ್ತೆ. ಜಮೀರ್ ಅಹಮದ್ ಖಾನ್ ಅವರು ಹೋದ್ರು ದಾವಣಗೆರೆಗೆ, ಮುಸ್ಲಿಂ ಅಭ್ಯರ್ಥಿಗೆ ನಮಗೆ ಟಿಕೆಟ್ ಅನ್ನು ಕೊಡ್ಬೇಕು ಅಂತ ಒತ್ತಾಯ ಮಾಡಿದ್ರು. ಮತ್ತೆ SS ಮಲ್ಲಿಕಾರ್ಜುನ್ ಅವರು ಸಹ ಅದಕ್ಕೊಂದು ಸಣ್ಣ ಪ್ರತಿರೋಧವನ್ನು ಸಹ ವ್ಯಕ್ತಪಡಿಸಿದ್ರು, ಯಾರವರು ನಮ್ಮ ಇವು ಕ್ಷೇತ್ರಗಳು ಅಂತ ಅಂದ್ರು. ಆದ್ರೆ ಈಗ ಜಮೀರ್ ಅಹಮದ್ ಅವರಿಗೆ ಬಹುಶಃ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವರಿಗೆ ಈ ವಿಷಯದಲ್ಲಿ ಪ್ರತಿಕ್ರಿಯಿಸಬೇಡಿ ಅಂತ ಹೇಳಿರಬಹುದಾದ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವರು ಆಡ್ತಕ್ಕಂತ ಒಂದು ಮಾತು ಅಥವಾ ಏನೋ ಒಂದು ನಡೆ ಕಾಂಗ್ರೆಸ್ಗೆ ವಿರುದ್ಧವೂ ಸಹ ಆಗಿಬಿಡ್ಬೋದು. ಏನಾದ್ರೂ SS ಮಲ್ಲಿಕಾರ್ಜುನ್ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಅಥವಾ ಮುಸ್ಲಿಂ ಸಮುದಾಯದ ಪರವಾಗಿ ಮಾತಾಡಿದ್ರೆ ಅದ್ರ ಬೇರೆ ಬೇರೆನೆ ಅರ್ಥಗಳು ಬರ್ಬೋದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ತಟಸ್ಥರಾಗಿ ಏನೂ ಪ್ರತಿಕ್ರಿಯೆ ಮಾಡದೆ ಸುಮ್ನಿರೋದು ಬಹಳ ಸೂಕ್ತ, ಸುಮ್ನಿರಿ ಅಂತಕ್ಕಂಥ ಸಂದೇಶ ಜಮೀರ್ ಅಹಮದ್ ಅವರಿಗೆ ಬಂದಿರ್ಬೋದು. ಆ ಕಾರಣಕ್ಕಾಗಿ ಅವ್ರು ಸುಮ್ನಿರೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಅವರು ನೇರವಾಗಿ ಅಷ್ಟೆಲ್ಲ ಓಡಾಡಿ ಮಾಡಿ ಬಂದವರು ಈಗ ಏನಾದ್ರು ಪ್ರತಿಕ್ರಿಯೆನ ಮಾಡ್ಬೇಕಿತ್ತು ಅವರು. ಆದ್ರೆ ಸಿಚುವೇಶನ್ ಈಗ ಬೇರೆ ತರ ಇದೆ. ಒಂದು ಮಾತು 100 ಅರ್ಥವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಸಂದೇಶ ನಮಗೆ ಗೊತ್ತಿಲ್ಲ ಸಂದೇಶ ಬಂದಿದೆ ಇಲ್ಲೋ, ಆದ್ರೆ ಅವರ ಏನು ಸೈಲೆಂಟ್ ಆಗಿರೋದ್ರ ಹಿಂದೆ ಇಂತಹ ಒಂದು ಸಂದೇಶ ಬಂದಿರತಕ್ಕಂತ ಗುಮಾನಿ ಅಂತೂ ನಮಗಿದೆ.
ಶಾಮ್ನೂರು ಕುಟುಂಬ ಅಂತ ಬಂದಾಗ ಸಮರ್ಥನ ಗೆಲ್ಸ್ಕೊಳ್ಳೋದು ಎಷ್ಟು ಸವಾಲು ಮತ್ತು ಎಷ್ಟು ಪ್ರತಿಷ್ಠೆ. ಶಾಮ್ನೂರು ಅವರ ನಿಧನ, ಆ ಅನುಕಂಪ ಈಗಲೂ ಉಳಿದಿದೆ ಅಂತ ಅನ್ಸುತ್ತೆ. ಆ ಅನುಕಂಪ ಎಷ್ಟರ ಮಟ್ಟಿಗೆ ಸಮರ್ಥ ಪರವಾಗಿ ಬರ್ಬೋದು ಅಂತ ಅನ್ಸುತ್ತೆ? ಶಾಮ್ನೂರು ದಾವಣಗೆರೆ ಮಟ್ಟಿಗೆ ಬಹಳ ದೊಡ್ಡ ನಾಯಕರು. ಅವರು ದಾವಣಗೆರೆಯಲ್ಲಿ ಅವರು ಎಂತ ಛಾಪ್ ಅನ್ನ ಒತ್ತಿ ಹೋಗಿದ್ದಾರೆ ಅಂತಂದ್ರೆ, ಬಹುಶಃ ಶತಮಾನಗಳ ಕಾಲ ಶಾಮ್ನೂರು ಶಿವಶಂಕರಪ್ಪ ಅವರ ಹೆಸರನ್ನ ಆ ಕ್ಷೇತ್ರದಿಂದ ಅಳಿಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಾಮನೂರು ಅವರ ಲೆಗಸಿ ಏನಿದೆ ಅದು ಕೆಲಸ ಮಾಡುತ್ತೆ. ಶಾಮನೂರ್ ಅವರ ಲೆಗಸಿ ಈಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬಂತು ಅಂತ ಅನ್ಕೊಂಡ್ವಿ, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬಂತು ಅಂತ ಅನ್ಕೊಂಡ್ವಿ. ಆ ಶಾಮನೂರು ಶಿವಶಂಕರಪ್ಪ ಅವರ ಲೆಗಸಿ ಅವರ ಮೊಮ್ಮಗನಿಗೂ ಬರಬೇಕು ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ಸಮರ್ಥ್ ರಾಜಕಾರಣವಾಗಿ ಏನೂ ಅನುಭವ ಇಲ್ಲ ಅಂದ್ರೆ ಒಂದು ಚುನಾವಣೆಯನ್ನ ಒಂದಿಷ್ಟು ಮಟ್ಟಿಗೆ ನಿರ್ವಹಣೆ ಮಾಡಿ ಜನಗಳ ಹತ್ರ ಹೋಗಿ ಮತಗಳನ್ನ ಕೇಳಿ ಮಾಡಿದ್ದು ಬಿಟ್ರೆ, ತಂದೆಯ ಬೆನ್ನ ಹಿಂದೆ ನಿಂತಿದ್ದು ಬಿಟ್ರೆ, ಅವ್ರು ಇನ್ನ ಯಾವ ರಾಜಕೀಯ ದೊಡ್ಡ ಅನುಭವ ಇದೆ ಅಂತ ಯಾರಿಗೂ ಅನಿಸ್ತಾ ಇಲ್ಲ. ಆದ್ರೆ ಶಾಮನೂರ್ ಅವರ ಲೆಗಸಿ ಮುಂದುವರಿಸಬೇಕು ಅನ್ನುವಂತ ಪ್ರತಿಷ್ಠೆ ಏನಿದೆ ಶಾಮನೂರ್ ಅವರ ಕುಟುಂಬಕ್ಕೆ, ಅದು ದೊಡ್ಡ ಪ್ರತಿಷ್ಠೆಯೇ. ಅದಕ್ಕೆ ಯಾವ ಬೆಲೆಯನ್ನಾದರೂ ತೆತ್ತು, ಯಾವ ಬಲಿಯನ್ನಾದರೂ ತೆತ್ತು ಅವರು ಸಮರ್ಥ್ ಅವ್ರನ್ನ ಗೆಲ್ಲಿಸ್ತಕ್ಕಂತ ಪ್ರಯತ್ನವನ್ನ ಖಂಡಿತ ಮಾಡ್ತಾರೆ. ಇಲ್ಲಿ ಬರೀ ಸಮರ್ಥ್ ಗೆಲುವು ಶಾಮನೂರ್ ಲೆಗಸಿ ಮಾತ್ರ ಆಗೋದಿಲ್ಲ, ಅಲ್ಲಿ ಶಾಮನೂರ್ ಅವರ ಕುಟುಂಬದ ಅಸ್ತಿತ್ವವೇ ಆಗುತ್ತೆ. ಅಲ್ಲಿ ಇಂತಹ ಒಂದು ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ, ಸಮರ್ಥನ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಮುಂದೆ ಬರ್ತಕ್ಕಂಥ ಇನ್ನೊಂದು 1.5-2 ವರ್ಷದ ಸಮಯದಲ್ಲಿ ಬರ್ತಕ್ಕಂಥ ಚುನಾವಣೆಗೆ ಶಾಮನೂರ್ ಅವರ ಕುಟುಂಬದಿಂದ ಯಾರು ಅಭ್ಯರ್ಥಿಗಳಾಗಿರ್ತಾರೆ ಅವರ ಮೇಲೂ ಸಹ ತುಂಬಾ ನೇರವಾದ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅವರ ಅಸ್ತಿತ್ವದ ಪ್ರಶ್ನೆಯೂ ಸಹ ಆಗಿದೆ ಈ ಚುನಾವಣೆಯಲ್ಲಿ ಗೆಲುವು. ಹಾಗಾಗಿ ಅವರು ಎಲ್ಲಾ ರೀತಿಯ ಸಾಮರ್ಥ್ಯವನ್ನು ಬೆಳೆಸಿ ಶತಾಯಗತಾಯ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾರೆ. ರಾಜಕೀಯ ಅಂತಂದ್ರೆ ಕೇವಲ ಚುನಾವಣೆ ಮತದಾನ ಅನ್ನೋದು ಮಾತ್ರ ಆಗಿರೋದಿಲ್ಲ, ಅಲ್ಲಿ ಬೇರೆ ಬೇರೆ ತರದ ಹಲವು ಅಸ್ತ್ರಗಳು ಶಸ್ತ್ರಗಳು ಪ್ರಯೋಗ ಆಗ್ತವೆ. ಅಲ್ಲಿ ಸಾಮ ದಾನ ದಂಡ ಭೇದ ಎಲ್ಲವೂ ಪ್ರಯೋಗ ಆಗ್ತವೆ. ಈ ಎಲ್ಲಾ ಪ್ರಯೋಗವನ್ನ ಮಾಡ್ಲಿಕ್ಕೆ ಹೆಚ್ಚು ಸಮರ್ಥರಾಗಿ ನಮಗೆ ಈಗ ಕಾಣ್ತಾ ಇರೋದು ಶಾಮನೂರು ಕುಟುಂಬ ಎಸ್ ಮಲ್ಲಿಕಾರ್ಜುನ್ ಅವರು. ಸಂಪನ್ಮೂಲ ಆಗಿರ್ಬೋದು, ರಾಜಕೀಯ ಶಕ್ತಿ ಇರ್ಬೋದು, ಪ್ರಭಾವ ಇರ್ಬೋದು, ತಂದೆ ಹೆಸರಾಗಿರ್ಬೋದು, ಮತ್ತೆ ಅಲ್ಲಿ ದೊಡ್ಡ ಜನ ಸಮೂಹ ಆಗಿರ್ಬೋದು, ಈ ಬಲ ಸ್ವಲ್ಪ ಹೆಚ್ಚು ನಮಗೆ ಕಾಣ್ತಾ ಇದೆ. ಆದ್ರೆ ಈ ಸಾದಿಕ್ ಪೈಲ್ವಾನ್ ಅವರು ಎಷ್ಟರ ಮಟ್ಟಿಗೆ ಸಮರ್ಥರಾಗ್ತಾರೆ. ಈಗ ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ನಾನು ನಿಮಗೆ ಬಿಟ್ಬಿಟ್ಟಿದ್ದೇನೆ, ನೀವು ನನಗೆ ಏನಾದ್ರೂ ಮಾಡಿ, ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಬೇರೆ ತರದ ಒಂದು ಶ್ರಮವೇ ಬೇಕಾಗುತ್ತೆ ಚುನಾವಣೆಗೆ. ಅದಕ್ಕೆ ಎಷ್ಟು ಸಮರ್ಥರಿದ್ದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈಗ ಗೊತ್ತಾಗ್ತಾ ಇಲ್ಲ. ಬಹುಶಃ ಇನ್ನೊಂದು 5-6 ದಿನಗಳಲ್ಲಿ ಅವರ ಸ್ಟ್ರಾಟಜಿಗಳೇನಿರುತ್ತೆ, ಏನ್ ಮಾಡ್ತಾರೆ, ಅದು ಕಾಂಗ್ರೆಸ್ಗೆ ಪೆಟ್ಟು ಕೊಡ್ತಕ್ಕಂತ ರೀತಿಯಲ್ಲಿ ಇರುತ್ತಾ ಅನ್ನೋದ್ರ ಚಿತ್ರಣ ಸ್ವಲ್ಪ ಬಿಚ್ಕೊಳ್ತಾ ಹೋಗ್ಬೋದು. ಆದ್ರೆ ಈಗ ಸ್ಪಷ್ಟವಾಗ್ತಾ ಇಲ್ಲ. ಈಗ ನಮಗೆ ಮೇಲ್ನೋಟಕ್ಕೆ ಸಮರ್ಥ ಅಂತಾನೆ ಕಾಣ್ತಾ ಇದೆ. ಆದ್ರೆ ರಾಜಕಾರಣದಲ್ಲಿ ಯಾವುದನ್ನು ಸಹ ಇದೇ ರೀತಿ ಹೀಗೆ ಆಗುತ್ತೆ ಅಂತ ಕೊನೆಯ ಕ್ಷಣದವರೆಗೂ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನೊಂದು 10 ದಿನದಲ್ಲಿ ಏನೇನು ಬದಲಾವಣೆಗಳಾಗುತ್ತೋ ನೋಡ್ಬೇಕಾಗಿದೆ, ಯಾವ್ಯಾವ ಅಲೆಗಳು ಮೇಲೆಳ್ತವೋ ಅನ್ನೋದನ್ನು ಸಹ ನೋಡ್ಬೇಕಾಗಿದೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನೇನ್ ಆಗತ್ತೆ ಅಂತ. ಹೊನ್ನಳ್ಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.